ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಬಿ.ಎಡ್ಗೆ ಸಂಬಂಧಪಟ್ಟಂತೆ 2024-25ನೇ ಸಾಲಿನ ಒಂದು ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿಗಳಲ್ಲಿ ಒಬ್ಬರಲ್ಲ ವಿದ್ಯಾರ್ಥಿಗಳ ಒಂದು ಡೌಟ್ಸ್ಗಳು ಇರುವಂತದ್ದು. ಒಂದು ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈ ಒಂದು ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ, ನಂತರದಲ್ಲಿ ಒಂದು ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಒಂದು ಸೀಟ್ ಮೆಟ್ರಿಕ್ಸ್ ಇವಾಗ ಪ್ರಕಟ ಆಗಿದೆಯಾ ಡಿಸೆಂಬರ್ 16, 2024ರಂದು ಇಂದು ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗಿದೆ. ಹಾಗಾದ್ರೆ ಸೀಟ್ ಮೆಟ್ರಿಕ್ಸ್ ಅನ್ನ ವಿದ್ಯಾರ್ಥಿಗಳು ಎಲ್ಲಿ ನೋಡಬಹುದಾಗಿರುತ್ತೆ, ಯಾವ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳು ನೋಡೋದಾಗಿರುತ್ತೆ. ನಂತರದಲ್ಲಿ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಆಗಿರುವುದು, ಒಂದು ಸೀಟ್ ಮೆಟ್ರಿಕ್ಸ್ ಗೆ ಸಂಬಂಧಪಟ್ಟಂತೆ, ಸೆಕೆಂಡ್ ರೌಂಡ್ ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಏನೇನು ಮಾಹಿತಿಗಳನ್ನ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಿ.ಎಡ್ ಕುರಿತು ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವೇನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎಲ್ಲ ಒಂದು ವಿದ್ಯಾರ್ಥಿಗಳು ಕೂಡ ಈ ಒಂದು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಬೆಲ್ ಐಕನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಒಂದು ಕ್ವಿಕ್ ಮಾಹಿತಿಗಳು, ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಸುದ್ದಿಯನ್ನು ನೀವು ಪಡ್ಕೋತಾ ಇರಬಹುದು. ಹಾಗೆ ನಿಮ್ಮೆಲ್ಲ ಸ್ನೇಹಿತರು ಕೂಡ ಒಂದು ಮಾಹಿತಿನ ತಲುಪಿಸಿ, ವಿಡಿಯೋನ ಶೇರ್ ಮಾಡಿ, ಅವರಿಗೆ ಮಾಹಿತಿನ ತಲುಪಿಸಿ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಿ.ಎಡ್ ಕುರಿತು ಎಲ್ಲೂ ಕೂಡ ಸುದ್ದಿಗಳು ಸಿಗ್ತಾ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯಾದ ತಪ್ಪುಗಳನ್ನ ಮಾಡೋದ್ರ ಮುಖಾಂತರ ಅವರಿಗೆ ಸಿಕ್ಕಿರುವಂತಹ ಸೀಟನ್ನು ಕೂಡ ಕಳ್ಕೊತಾರೆ, ಅಥವಾ ಸೀಟನ್ನ ಪಡ್ಕೊಳ್ಳೋ ದಾರಿ ಕೂಡ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಿಲ್ಲ. ಆ ಒಂದು ಕಾರಣಕ್ಕೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ. ಮತ್ತೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ವಿಡಿಯೋ ನೋಡ್ತಿರುವಂತ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉಪಯೋಗ ಆಗುವಂತ ರೀಸನ್ ಇಂದ ನೀವು ಒಂದು ಮಾಹಿತಿನ ತಿಳಿಸ್ತಾ ಇರುವಂತದ್ದು. ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಯಾವ್ದೆಲ್ಲ ಒಂದು ಸೆಲೆಕ್ಷನ್ ಲಿಸ್ಟ್ ಗಳಾಗಿರ್ಬೋದು, ಸೀಟ್ ಮೆಟ್ರಿಕ್ಸ್ ಗಳಾಗಿರ್ಬೋದು, ಈ ತರ ಒಂದು ಲಿಸ್ಟ್ ಗಳು ಯಾವುದೇ ಇದ್ರೂ ಕೂಡ, ಅಥವಾ ನೋಟಿಫಿಕೇಶನ್ ಏನೇ ಇದ್ರೂ ಕೂಡ ಕ್ವಿಕ್ ಆಗಿ ಬೇಗನೆ ಟೆಲಿಗ್ರಾಮ್ ನಲ್ಲಿ ಕನ್ನಡದ ಅಫಿಷಿಯಲ್ ಬಿ.ಎಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿರ್ತವೆ. ಅಲ್ಲಿ ವಿದ್ಯಾರ್ಥಿಗಳು ವಿಸಿಟ್ ಮಾಡಿ ಚೆಕ್ ಮಾಡ್ಕೋತಾ ಇರಬಹುದು ಅಂತ ಹೇಳ್ತಾ, ಎಲ್ಲ ಒಂದು ವಿದ್ಯಾರ್ಥಿಗಳು ಕೂಡ ಒಂದು ಸಾಕಷ್ಟು ಎಲ್ಲ ದಿನಗಳಿಂದ ಕೂಡ ಒಂದು ಮಾಹಿತಿಗಳನ್ನ ಕೇಳ್ತಾರೆ. ಮತ್ತೆ ಇನ್ನೊಂದು ವಿದ್ಯಾರ್ಥಿಗಳು ಕಮೆಂಟ್ ಮುಖಾಂತರ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಾ. ಎಲ್ಲ ವಿದ್ಯಾರ್ಥಿಗಳ ಕಮೆಂಟ್ ಕೂಡ ನಮಗೆ ಶೋ ಆಗೋದಿಲ್ಲ, ಬರ್ತಾ ಇರೋದಿಲ್ಲ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ವಿದ್ಯಾರ್ಥಿಗಳಿಗೆ ಮೆಸೇಜ್ ಮುಖಾಂತರ ಉತ್ತರನ ಕೊಡ್ತಾ ಇರುವಂತದ್ದು. ಸಾಧ್ಯದಷ್ಟು ನೀವು ನಿಮ್ಮೊಂದು ಪ್ರಶ್ನೆಗಳಲ್ಲಿ ಏನಿರ್ತಾವಲ್ಲ, ಆಲ್ಮೋಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗ್ತವೆ. ಇನ್ನೇನಾದ್ರು ಪ್ರಶ್ನೆ ಡೌಟ್ ಜಾಸ್ತಿ ಇತ್ತು ಅಂದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಮುಖಾಂತರ ತಮ್ಮ ಪ್ರಶ್ನೆಗಳನ್ನ ನೀವು ಕೇಳಬಹುದಾಗಿರುತ್ತೆ. ಸಾಧ್ಯ ಆದಷ್ಟು ಈಗ ಇನ್ನೊಂದೇನಂದ್ರೆ ನಾವು ಬಿ.ಎಡ್ ನ ಒಂದು ಸೆಕೆಂಡ್ ಇಯರ್ ಅಲ್ಲಿ ಇರುವಂತ ಕಾರಣಕ್ಕೆ ಮತ್ತೆ ಇಂಟರ್ನ್ಶಿಪ್ ಕೂಡ ನಮಗೆ ಶುರು ಆಗಿರುವಂತದ್ದು. ಆ ಒಂದು ಇಂಟರ್ನ್ಶಿಪ್ ನಡೀತಾ ಇರುವಂತದ್ದು ಇವತ್ತು ಮೊದಲ ದಿನ ಅಂತ ಹೇಳ್ಬೋದಾಗಿರೋದು. ಈ ಒಂದು ಇಂಟರ್ನ್ಶಿಪ್ ಇಂದ ಕೂಡ ನಮಗೆ ಒಂದು ಸಾಕಷ್ಟು ಸ್ಟ್ರೆಸ್, ಇನ್ನೊಂದು ಮತ್ತೊಂದೆಲ್ಲ ಆಗ್ತಿದಾವೆ, ಒತ್ತಡ ಕೂಡ ಆಗ್ತಾ ಇರುವಂತದ್ದು. ವಿಡಿಯೋ ಮಾಡ್ಲಿಕ್ಕೆ ಕೂಡ ಕಷ್ಟ ಆಗ್ತಿದ್ವು. ಆದ್ರೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ನಾವು ಮಾಡಿ ನಿಮಗೆ ಮಾಹಿತಿನ ತಿಳಿಸ್ತಾ ಇರುವಂತದ್ದು. ಒಂದು ವಿಡಿಯೋ ಮಾಡ್ಲಿಕ್ಕೆ ಆಗಿರ್ಬೋದು, ಅಥವಾ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬೋದು, ಅಷ್ಟು ವರ್ಕ್ ಗಳಿರುವಂತದ್ದು, ಅಷ್ಟು ಮತ್ತೆ ಟೀಚಿಂಗ್ ಪ್ರಾಕ್ಟೀಸ್ ಗಳಿಗೆ ಹೋಗ್ತಾ ಇರುವಂತದ್ದು ಇಂಟರ್ನ್ಶಿಪ್ ಅಂದ್ರೆ. ಇವತ್ತು ಮೊದಲ ದಿನ ಆಗಿರುವಂತದ್ದು. ಆದ್ರೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಒಂದು ಸಮಸ್ಯೆಗಳಲ್ಲಿ ಇದ್ದೀರಾ, ಮತ್ತೆ ಏನು ಎತ್ತ ಅಂತೆಲ್ಲ ಪ್ರಶ್ನೆಗಳು ಬರ್ತಾ ಇದ್ವು. ಆ ಕಾರಣಕ್ಕೆ ಆದಷ್ಟು ವಿಡಿಯೋ ಮಾಡಿ ಮಾಹಿತಿನ ಕೊಡೋಣ. ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ಸ್ ಗಳಿರ್ತವೆ, ಅಥವಾ ಏನ್ ಮಾಡ್ಬೇಕೆತ್ತ ಅಂತ ವಿದ್ಯಾರ್ಥಿಗಳು ಗೊತ್ತಾಗ್ತಿರೋದಿಲ್ಲ. ಅರ್ಜಿನ ಸಲ್ಲಿಸಿ ಸರ್ಕಾರಿ ಸೀಟಿಗೆ ವೆಯ್ಟ್ ಮಾಡ್ತಿರೋರಿಗೆ ಆ ಕಾರಣಕ್ಕೆ ಒಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ತಿಳಿಸ್ತಾ ಇದೀವಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಉಪಯೋಗ ಆಗುತ್ತೆ. ಅಂತೆ ಇನ್ನೊಂದು ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ನಿಮ್ದಾರ ಪ್ರಶ್ನೆ ಡೌಟ್ ಇದ್ರು ಕೂಡ ಮಾಹಿತಿನ ಕ್ಲಿಯರ್ ಮಾಡ್ಕೋತಾ ಇರಬಹುದು ಅಂತ ಹೇಳ್ತಾ, ಇದುವರೆಗೂ ನೂರಾರು ವಿದ್ಯಾರ್ಥಿಗಳು ಮಾಹಿತಿನ ಪಡ್ಕೊಂತ ಇದ್ದೀರಾ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಕಮೆಂಟ್ ಮಾಡಿ, ಕೆಲವು ವಿದ್ಯಾರ್ಥಿಗಳು ರಿಪ್ಲೈ ಬರ್ತಿಲ್ಲ ಅಂತೀರಾ. ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಮೆಸೇಜ್ ಮಾಡಿರಿ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಕಮೆಂಟ್ ಮಾಡ್ತೀರಾ, ಅಥವಾ ನಿಮ್ಗೂ ಆಮೇಲೆ ನಮಗೆ ರಿಪ್ಲೈ ಬರ್ತಿಲ್ಲ ಇನ್ನೊಂದು ಮತ್ತೊಂದು, ಅಥವಾ ಎಲ್ಲಿ ಕೇಳಬೇಕು ಅಂತೆಲ್ಲ ಡೌಟ್ ಇರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಕಮೆಂಟ್ ಬಾಕ್ಸ್ ಆಫ್ ಮಾಡಿರ್ತೀವಿ. ಇನ್ಸ್ಟಾಗ್ರಾಮ್ ನಿಮ್ದಾರ ಪ್ರಶ್ನೆ ಡೌಟ್ ಇದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡೋದ್ರ ಮುಖಾಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು. ಯಾಕಂದ್ರೆ ನಮ್ಗೆ ಎಲ್ಲ ಒಂದು ಕಮೆಂಟ್ಗಳು ಶೋ ಆಗೋದಿಲ್ಲ. ನಮಗೂ ಕೂಡ ಅನ್ಸುತ್ತೆ ಈ ವಿದ್ಯಾರ್ಥಿ ರಿಪ್ಲೈ ಕೊಟ್ವಾ ಇಲ್ವಾ ಏನು ಎತ್ತ ಅಂತ ಅಂದ್ಬಿಟ್ಟು. ಮತ್ತೆ ಕಮೆಂಟ್ ಅಲ್ಲಿ ಎಲ್ಲ ಒಂದು ಕಮೆಂಟ್ಗಳು ಕೂಡ ಸರಿಯಾಗಿ ನಮಗೆ ಅಲ್ಲಿ ಶೋ ಕೂಡ ಆಗೋದಿಲ್ಲ. ಆ ಕಾರಣಕ್ಕೆ ನಿಮ್ಗೆ ಹೇಳ್ತಿರೋದು ಇನ್ಸ್ಟಾಗ್ರಾಮ್ ಅಲ್ಲೇ ನೀವು ಮೆಸೇಜ್ ಮಾಡಿ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಇನ್ನೊಂದು, ಪ್ರತಿಯೊಂದು ವಿದ್ಯಾರ್ಥಿಗಳು ಒಂದಲ್ಲ ಒಂದು ರೀತಿಯಂತ ಡೌಟ್ಸ್ ಅನ್ನ ಕೇಳ್ತೀರಾ. ಈ ಒಂದು ಡೌಟ್ಸ್ ಗಳ ಬಗ್ಗೆ ನಾನು ಹೇಳಬೇಕು ಅಂದ್ರೆ, ನಿಮ್ಗೆ ಇವಾಗ ಸಾಕಷ್ಟು ವಿಡಿಯೋಸ್ ಅನ್ನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿಯೊಂದು ಎ ಟು ಝೆಡ್ ಮಾಹಿತಿಗಳನ್ನ ನಾವು ಕೊಟ್ಟಿರುವಂತದ್ದು. ಆ ಒಂದು ಎ ಟು ಝೆಡ್ ಮಾಹಿತಿಗಳೆಲ್ಲ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋಸ್ ನಾವು ನಿಮಗೆ ಏನಾದ್ರು ಪ್ರಶ್ನೆ ಕೇಳಿದಂತ ಪಕ್ಷದಲ್ಲಿ ವಿಡಿಯೋ ನೋಡಿ, ವಿಡಿಯೋ ಇದೆ ಮಾಹಿತಿನ ಕೊಟ್ಟಿದ್ದೀವಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಕೆಲವೊಂದು ವಿದ್ಯಾರ್ಥಿಗಳು ಹೇಳಿರುವಂತದ್ದು. ಆ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇರಬಹುದು. ಫಾಸ್ಟ್ ಹೇಳ್ತಿಲ್ಲ ಅನ್ಕೋತೇನೆ, ಬಟ್ ಕೆಲವರು ಫಾಸ್ಟ್ ಅಂತ ಅನಿಸ್ತಿರ್ಬೋದು. ಏನಂದ್ರೆ ಕೆಲವು ವಿದ್ಯಾರ್ಥಿಗಳು ಫಾಸ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕಿರುತ್ತೆ. ಕೆಲವು ವಿದ್ಯಾರ್ಥಿಗಳು ತೀರಾ ಜಾಸ್ತಿ ಒಂದು ವಿಡಿಯೋ ಲೆಂತ್ ಆಗ್ತಿದೆ ಅಂತ ಹೇಳ್ತೀರಾ. ಇನ್ನು ಕೆಲವು ವಿದ್ಯಾರ್ಥಿಗಳು ನಮಗೆ ನಿಧಾನ ಕೇಳಿ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಕೂಡ ಹೇಳ್ತೀರಾ. ಈ ಕಾರಣಕ್ಕೆ ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದನೇ ಒಂದು ವಿಡಿಯೋ ಸ್ವಲ್ಪ ಲೆಂತ್ ಆದ್ರೂ ಕೂಡ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಟೈಮ್ ಇಲ್ಲ ಅಂದ್ರೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಗಲಿ ಅನ್ನೋ ನಿಟ್ಟಿನಲ್ಲಿ ಆದ್ರೂ ಕೂಡ ವಿಡಿಯೋಸ್ ಮಾಡ್ತಿರ್ತೀವಿ ಅಂತ ಹೇಳ್ತಾ, ಇದೀಗ ಒಂದು ಪ್ರಶ್ನೆಗೆ ಎಲ್ಲ ಒಂದು ವಿಡಿಯೋಸ್ ಅನ್ನು ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ಮಾಡಿದ್ವಿ. ಏನ್ ಪ್ರಶ್ನೆ, ಏನ್ ಸಮಸ್ಯೆ ಅಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡಬೇಕಿರುತ್ತೆ, ಸೀಟ್ ಸಿಕ್ಕೋರಾಗಿರ್ಬೋದು, ಅಡ್ಮಿಷನ್ ಸ್ಲಿಪ್ ತಗೊಂಡಿಲ್ಲ ಅಂದ್ರೆ, ಅಥವಾ ನೆಕ್ಸ್ಟ್ ರೌಂಡ್ ಹೋಗಬೇಕು ಅಂತ ತಗೊಂಡವರು, ಅಥವಾ ಏನೇನು ಸಮಸ್ಯೆ ಇದೆ ನಿಮಗೆ, ಏನೇನು ಸೊಲ್ಯೂಷನ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಅದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಪ್ರತಿಯೊಂದು ವಿಡಿಯೋಸ್ ಅನ್ನು ಕೂಡ ನೀವು ವಿಸಿಟ್ ಮಾಡಿ ನೋಡಿದಾಗ, ಪೂರ್ತಿ ನೋಡಿದಾಗ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ. ವಿಡಿಯೋ ಮಧ್ಯದಲ್ಲಿ ಎಲ್ಲ ನಿಮ್ಮ ಒಂದು ಡೌಟ್ಸ್ ಗಳಿಗೆ ಮಾಹಿತಿಗಳನ್ನ ಕೊಟ್ಟಿರ್ತೀವಿ ಅಂತ ಹೇಳ್ತಾ, ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆಲ್ಲ ವೆಯ್ಟ್ ಮಾಡ್ತಿರ್ತೀರಾ, ಆಲ್ಮೋಸ್ಟ್ ಫ್ರೀ ಇರ್ತೀರಾ. ಆ ಸಂದರ್ಭದಲ್ಲಿ ವಿಡಿಯೋಸ್ನ ನೋಡಿ ಒಂದು ಮಾಹಿತಿನ ಪಡ್ಕೊಳ್ಳಿ ಉಚಿತವಾಗಿ. ಯಾಕಂದ್ರೆ ಎಲ್ಲರೂ ಹೋಗಿ ಹೊರಗಡೆ
ಯಾರಾರ ಕೇಳ್ತಾರೆ ಇನ್ನೊಂದು ಮತ್ತೊಂದು ಕೂಡ ಯಾರು ಕೂಡ ಗೈಡ್ ಮಾಡೋದು ಇರ್ಬೋದು. ಆ ಕಾರಣಕ್ಕೆ ಉಚಿತವಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ನ ವೀಡಿಯೋಸ್‌ನ ನೀವು ವೀಕ್ಷಣೆ ಮಾಡಬಹುದಾಗಿರುತ್ತೆ. ಅದರಲ್ಲಿ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಕಂಪ್ಲೀಟ್ ಬಿ.ಎಡ್ ಕುರಿತು ಎ ಟು ಝೆಡ್ ಮಾಹಿತಿನ ನೀವು ವಿಡಿಯೋ ನೋಡೋದ್ರ ಮುಖಾಂತರನೇ ತಿಳ್ಕೋಬಹುದು. ನಮ್ಮ ಒಂದು ಡೌಟ್ಸ್ ಕೇಳುವಂಥ ಪ್ರಶ್ನೆನೇ ಬರೋದಿಲ್ಲ ಅಂತ ಹೇಳ್ತಾ, ಇದೀಗ ಅಲ್ಲಿ ಬಿ.ಎಡ್‌ಗೆ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದಕ್ಕೆ ಪ್ರಮುಖವಾಗಿ ಈಗ ಎಕ್ಸ್‌ಪ್ಲೇನ್ ಮಾಡ್ತೀನಿ ಒಂದೊಂದಾಗಿ. ಸೊ ಅದರಲ್ಲಿ ವಿದ್ಯಾರ್ಥಿಗಳು ತಿಳಿಸಿರೋದೇನೆಂದ್ರೆ, ಒಂದು ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳು ಸೀಟ್ ಸಿಕ್ಕಿದೆಯಲ್ಲ, ಅವರೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗದಿರುವಂಥವ್ರಿಗೆ ಮೊದಲನೇದಾಗಿ ಅಡ್ಮಿಷನ್‌ಗೆ ಒಂದು ಸ್ಲಿಪ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಮಾಹಿತಿನ ಕೊಟ್ಟರು. ಅಂದ್ರೆ ಡಿಸೆಂಬರ್ ತಿಂಗಳ 16ನೇ ತಾರೀಕಿನಂದು ಅಂದ್ರೆ ಕೊನೆ ದಿನಾಂಕ ಆಗಿರುತ್ತೆ. ವಿಸ್ತರಣೆ ಕೂಡ ಮಾಡಿದೀವಿ ಕೊನೆಯದಾಗಿ. 16ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅಡ್ಮಿಷನ್ ಸ್ಲಿಪ್ ಪಡ್ಕೊಳ್ಳೋದಕ್ಕೆ ಅಂತ. ನಂತರದಲ್ಲಿ ಡಿಸೆಂಬರ್ 17, 2024 ಒಳಗಡೆ ಅಡ್ಮಿಷನ್ ಆಗಬೇಕು. ನಿಮಗೆ ಸಿಕ್ಕಿರೋ ಕಾಲೇಜ್ಗಳಿಗೆ ಅದರ ವಿದ್ಯಾರ್ಥಿಗಳು ಏನು ಅಡ್ಮಿಷನ್ ಆಗಿಲ್ಲ, ಅಡ್ಮಿಷನ್ ಸ್ಲಿಪ್ ತಗೊಂಡಿರ್ತಾರೆ ಅಥವಾ ಅಡ್ಮಿಷನ್ ಸ್ಲಿಪ್ ತಗೊಳ್ಳೋದು ಕೂಡ ಸಮಸ್ಯೆ ಆಗಿತ್ತು, ಸರ್ವರ್ ಸಮಸ್ಯೆ ಇನ್ನೊಂದು ಮತ್ತೊಂದೆಲ್ಲ ಆಗಿದ್ವು. ಆ ಕಾರಣಕ್ಕೆ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳೋದಕ್ಕೆ ಡಿಸೆಂಬರ್ 17ನೇ ತಾರೀಕು ಕೊನೆ ದಿನಾಂಕ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿರುವಂಥದ್ದು. ಸೊ ಮತ್ತೆ ವಿಸ್ತರಣೆ ಆಗೋ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು, ಆಗೋದಿಲ್ಲ ಅಂತ ಹೇಳ್ಬೋದು. ಡಿಸೆಂಬರ್ 17ನೇ ತಾರೀಕು ಕಾಲೇಜ್ ಅಡ್ಮಿಷನ್ಗೆ ಲಾಸ್ಟ್ ಡೇಟು. 16ನೇ ತಾರೀಕು ಒಳಗಡೆ ಸ್ಲಿಪ್ ತಗೊಂಡಿರಬೇಕು. ನಂತರದಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೆ ಸೀಟ್ ಮೆಟ್ರಿಕ್ಸ್ ಇಂದು ಪ್ರಕಟ ಆಗಿದೆ ಅಂತ ವಿದ್ಯಾರ್ಥಿಗಳು ಬೆಳಿಗ್ಗೆಯಿಂದ ಪ್ರಶ್ನೆಗಳು ಬರ್ತಾರೆ ಅಂತ ಟೆಲಿಗ್ರಾಮ್ ಅಲ್ಲಿ ಕೂಡ ಕೇಳ್ತೀರಾ. ಟೆಲಿಗ್ರಾಮ್ ನಲ್ಲಿ ಮೆಸೇಜ್ ಮಾಡಿಬಿಡಿ ವಿದ್ಯಾರ್ಥಿಗಳೇ, ಅದ್ರ ರಿಪ್ಲೈ ಬರೋದಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡ್ಲಿಕ್ಕೆ ಆಪ್ಷನ್ ಕೊಟ್ಟಿರುವಂತದ್ದು. ಸೊ ಅಲ್ಲಿ ನಿಮ್ದು ಫಾಲೋ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಪ್ರಶ್ನೆ ಇಟ್ಟಿದ್ರೆ ಆಲ್ಮೋಸ್ಟ್ ರಿಪ್ಲೈ ಕೊಡ್ಲಿಕ್ಕೆ ಕಷ್ಟ ಆಗ್ತವೆ, ಹೆವಿ ವರ್ಕ್ ಇರೋದ್ರಿಂದ ಆದಷ್ಟು ನಾನು ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ರಿಪ್ಲೈ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ ವಿಡಿಯೋಸ್ ಮುಖಾಂತರ ನೀವು ವಿಡಿಯೋಸ್ ನೋಡಿ ನೀವು ಕ್ಲಿಯರ್ ಮಾಡ್ಕೋಬಹುದಾಗಿರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗಿದೆಯಾ, ಸೆಕೆಂಡ್ ಅಂಡ್ ಆಪ್ಷನ್ ಎಂಟ್ರಿ ಯಾವಾಗ ಅಂತ ಕೇಳ್ತೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಕಳೆದ ಒಂದು 2024 ಅಕ್ಟೋಬರ್ ತಿಂಗಳ 15ನೇ ತಾರೀಕಿನಂದು ಅಪ್ಲಿಕೇಶನ್ ಪ್ರಾರಂಭ ಮಾಡೋದಲ್ಲ, ಅದಕ್ಕೆ ಸ್ವಲ್ಪ ದಿನದಿಂದ ಇಲಾಖೆ ಕಡೆಯಿಂದ ಆ ಸಂದರ್ಭದಲ್ಲಿ ಏನು ಮಾಹಿತಿನ ಕೊಟ್ಟರು ಅಂದ್ರೆ, ವಿದ್ಯಾರ್ಥಿಗಳಿಗೆ ಅಧಿಸೂಚನೆ ಅಂತ ಒಂದು ಪ್ರಕಟ ಆಗಿತ್ತು. ಆ ಒಂದು ಅಧಿಸೂಚನೆಯಲ್ಲಿ ಇಲಾಖೆಯವರು ತಿಳಿಸಿದ್ದು ಏನಂದ್ರೆ, ದಾಖಲಾತಿಗಳ ಒಂದು ಪ್ರಕ್ರಿಯೆಗಳ ವೇಳಾಪಟ್ಟಿನ ಪ್ರಕಟ ಮಾಡಿದ್ರು. ಅಂದ್ರೆ ಒಂದು ಬಿ.ಎಡ್ ಅಡ್ಮಿಷನ್ ಪ್ರೊಸೆಸ್ ಟೈಮ್ ಟೇಬಲ್ ಅನ್ನು ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ರು. ಅದರಲ್ಲಿ ಅವರು ತಿಳಿಸಿರೋ ಮಾಹಿತಿ ಪ್ರಕಾರದಲ್ಲಿ ಡಿಸೆಂಬರ್ 16, 2024ಕ್ಕೆ ಫಸ್ಟ್ ರೌಂಡ್ನ ಬಳಿಕ ಉಳಿಕೆ ಆಗಿರುವಂತಹ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗುತ್ತೆ ಅಂತ ಹೇಳಿದ್ರು. ಉಳಿಕೆ ಆಗಿರೋ ಸೀಟುಗಳ ಎಷ್ಟು ಸೀಟ್ ಇದೆ, ಯಾವ ಕಾಲೇಜಲ್ಲಿ ಅಂತ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ ಡಿಸೆಂಬರ್ 16ಕ್ಕೆ ಅಂತ ಹೇಳಿದ್ರು. ಆದರೆ ಈಗ ಚೇಂಜಸ್ ಮಾಡಿರುವಂಥದ್ದು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಚೇಂಜಸ್ ಮಾಡಿ ಮಾಹಿತಿನ ಕೊಟ್ಟಿದ್ರೆ ಅದೇ ಸಾಕಷ್ಟು ಜನ ವಿದ್ಯಾರ್ಥಿಗಳು ತಲುಪಿಲ್ಲ. ಆ ಕಾರಣಕ್ಕೆ ಇವತ್ತು ಸೀಟ್ ಮೆಟ್ರಿಕ್ಸ್ ಬಂತ ಏನು ಅಂತ ಕೇಳ್ತಾ ಇದ್ದೀರಾ. ಸೀಟ್ ಮೆಟ್ರಿಕ್ಸ್ ಅನ್ನ ದಿನಾಂಕ ಏನಿತ್ತಲ್ಲ ಡಿಸೆಂಬರ್ 16 ಇರುವಂತದ್ದು, 16ನ ಇವಾಗ ವಿಸ್ತರಣೆ ಮಾಡಿದ್ದಾರೆ. ಯಾಕಂದ್ರೆ ಒಂದು ಅಡ್ಮಿಷನ್ ಸ್ಲಿಪ್ ನ ಪಡ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ, ಅಡ್ಮಿಷನ್ ಆಗದೆ ಇರುವಂತ ವಿದ್ಯಾರ್ಥಿಗಳು ಇದೆಲ್ಲ, ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ವಿಸ್ತರಣೆ ಆಗಿರೋದ್ರಿಂದ ಈ ಒಂದು ಸೀಟ್ ಮೆಟ್ರಿಕ್ಸ್ ನ ದಿನಾಂಕ ಕೂಡ ವಿಸ್ತರಣೆ ಮಾಡಿದರೆ. ಸೀಟ್ ಮೆಟ್ರಿಕ್ಸ್ ನ ಯಾವಾಗ ಪ್ರಕಟ ಮಾಡಿದ್ದಾರೆ ಅಂದ್ರೆ ಡಿಸೆಂಬರ್ 18, 2024 ಡಿಸೆಂಬರ್ 18, 2024ಕ್ಕೆ ಒಂದು ಮೊದಲ ಸುತ್ತಿನ ಬಳಿಕ ಉಳಿಕೆ ಆಗಿರುವ ಸೀಟ್ ಮೆಟ್ರಿಕ್ಸ್ ಅನ್ನ ಪ್ರಕಟ ಮಾಡ್ತೇವೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಎಲ್ಲಿ ಚೆಕ್ ಮಾಡೋದು ಯಾವ ತರ ಅಂದ್ರೆ, ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ವೆಬ್ಸೈಟ್ ಇರುವಂತದ್ದು. ಅಂದ್ರೆ CS ಅಲ್ಲಿ ಹೋಗೋದ್ರ ಮುಖಾಂತರ CSL ನ ಒಂದು ವಿಭಾಗಕ್ಕೆ ಹೋಗಿ ವಿದ್ಯಾರ್ಥಿಗಳು ಅಲ್ಲಿ ವಿಸಿಟ್ ಮಾಡಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅದು ಬಂದಂತ ಸಂದರ್ಭದಲ್ಲಿ ಉಚಿತವಾಗಿ ವಿದ್ಯಾರ್ಥಿಗಳು ಯಾವ ತರ ಎಲ್ಲಿ ಚೆಕ್ ಮಾಡೋದು ಏನು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ, ಕನ್ನಡ ವೇದ ಅಫಿಷಿಯಲ್ B.Ed ಟೆಲಿಗ್ರಾಮ್ ಗ್ರೂಪ್ ಏನು ನೋಡ್ತಿರಲ್ಲ ನೀವು, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗೋದ್ರ ಮುಖಾಂತರ ಜಾಯ್ನ್ ಆಗಿರಿ. ಅಲ್ಲಿ ವಿದ್ಯಾರ್ಥಿಗಳು ಉಚಿತನೇ ಇರುತ್ತೆ, ಎಲ್ಲ ಕೂಡ ಜಾಯ್ನ್ ಆಗುವಂಥದ್ದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ಗಳು ಆಗಿರ್ಬೋದು, ಪ್ರತಿಯೊಂದು ಮಾಹಿತಿನೂ ಕೂಡ ಫ್ರೀಯಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕಡೆಯಿಂದ, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆನೂ ಕೂಡ ಫ್ರೀಯಾಗಿ ಇನ್ಫಾರ್ಮೇಷನ್ ಮತ್ತೆ ಜಾಯ್ನ್ ಆಪ್ಷನ್ ಎಲ್ಲ ಕೂಡ ಇರುತ್ತೆ. ಸೊ ಹಾಗಾಗಿ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿರಿ ವಿದ್ಯಾರ್ಥಿಗಳಿಗೆ. ಅಲ್ಲಿ ವಿದ್ಯಾರ್ಥಿಗಳು ಈಸಿಯಾಗಿ ನಾವು ಅದು ಬಂದಂತ ಸಂದರ್ಭದಲ್ಲಿ ನಿಮಗೆ PDF ಅನ್ನು ಅಪ್ಲೋಡ್ ಮಾಡಿರ್ತೀವಿ, ನೀವು ನೋಡ್ಕೋಬಹುದಿರುತ್ತೆ. ಸೀಟ್ ಮೆಟ್ರಿಕ್ಸ್ ಆರ್ಟ್ಸ್ ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳು, ಅಂದ್ರೆ ಆರ್ಟ್ಸ್ ಅಲ್ಲೇ ಒಂದು ಕಾಮರ್ಸ್ ವಿದ್ಯಾರ್ಥಿಗಳೆಲ್ಲ ಇನ್ಕ್ಲೂಡ್ ಆಗ್ತೀರಾ. ಸೊ ಒಂದು ಅಲ್ಲೇ ಒಂದು ವಿದ್ಯಾರ್ಥಿಗಳು ವಿಸಿಟ್ ಮಾಡಿ ಚೆಕ್ ಮಾಡ್ಕೊಂಡು PDF ಅಲ್ಲಿ ನಿಮ್ಮ ಒಂದು ಕಾಲೇಜ್ಗಳು ಯಾವ್ಯಾವ ಕಾಲೇಜ್ ಬೇಕು, ಎಲ್ಲಿ ಸೀಟ್ ಮೆಟ್ರಿಕ್ಸ್ ಪ್ರಕಾರ ಎಷ್ಟು ಸೀಟ್ಸ್ಗಳಿದೆ, ಆ ಟೈಮಲ್ಲಿ ಅನಲೈಸ್ ಯಾವ ತರ ಮಾಡಬೇಕು ಅಂತ ಮಾಹಿತಿನ ಕೊಡ್ತೀವಿ ಸಾಧ್ಯ ಆದರೆ. ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಇವಾಗ ಸೀಟ್ ಮೆಟ್ರಿಕ್ಸ್ ಅನ್ನ ಚೆಕ್ ಮಾಡ್ಕೋಬಹುದಿರುತ್ತೆ. ಇನ್ನೊಂದು ನಂತರದಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗ್ತಿದೆ ಅಂದ್ರೆ, ಸೀಟ್ ಮೆಟ್ರಿಕ್ಸ್ ಆಗಿದ್ರೆ ಇವಾಗ ಗೊತ್ತಾಯ್ತು, ಇವಾಗ ಸೀಟ್ ಮೆಟ್ರಿಕ್ಸ್ 16ನೇ ತಾರೀಕು ಇವತ್ತು ಬಂದಿಲ್ಲ, 18ನೇ ತಾರೀಕು ಬರುತ್ತೆ ಅಂತ. ಯಾಕಂದ್ರೆ ಒಂದು 17ನೇ ತಾರೀಕು ಅಡ್ಮಿಷನ್ ಡೇಟ್ ಎಕ್ಸ್ಟೆಂಡ್ ಮಾಡೋದ್ರಿಂದ 17 ಆದ ನಂತರದಲ್ಲಿ 18ಗೆ ಒಂದು ಬರೋದಿರುತ್ತೆ ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಇವಾಗ ಆಪ್ಷನ್ ಎಂಟ್ರಿ ಯಾವಾಗ ಅಂತ ಒಂದು ಪ್ರಶ್ನೆ ಇರುವಂತದ್ದು. ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಕೂಡ ಇಲಾಖೆ ಒಂದು ಮಾಹಿತಿನ ಕೊಟ್ಟಿರುವಂತದ್ದು. ಆಪ್ಷನ್ ಎಂಟ್ರಿನ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ 20ನೇ ತಾರೀಕು 17-18ಕ್ಕೆ ಆಪ್ಷನ್ ಎಂಟ್ರಿನ ನಾಳೆಯಿಂದ 17-18 ಆಪ್ಷನ್ ಎಂಟ್ರಿ ಮಾಡಬಹುದು ಅಂತೆಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಇದಾವೆ. 17-18ಕ್ಕೆ ನಿಮ್ಗೆ ಆಪ್ಷನ್ ಎಂಟ್ರಿ ಓಪನ್ ಆಗಲ್ಲ ವಿದ್ಯಾರ್ಥಿಗಳು, 18ನೇ ತಾರೀಕು ಓಪನ್ ಆಗೋದಿಲ್ಲ. 20ನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ವಿಸ್ತರಣೆ ಮಾಡಿರುವಂತದ್ದು. ಆ ದಿನಾಂಕದಂದು ಆಪ್ಷನ್ ಎಂಟ್ರಿ ಮಾಡಬೇಕಿರುತ್ತೆ. ಡಿಸೆಂಬರ್ 20ನೇ ತಾರೀಕಿನಂದು ಆ ಒಂದು ದಿನ ಅಷ್ಟೇ ಮಾತ್ರ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ನೋಡ್ಬೇಕು ಅದು ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಕಡಿಮೆ ಇದೆ, ಬಟ್ ವೆಬ್ಸೈಟ್ ಓಪನ್ ಆಗಿರುತ್ತೆ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿಸೆಂಬರ್ 20ನೇ ತಾರೀಕಿನಂದು ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಹೇಳಿದ್ರೆ, ಸಾಧ್ಯ ಆದಷ್ಟು ನಿಮ್ಮ ಕೈಲಿ ವೆಬ್ಸೈಟ್ ಓಪನ್ ಆದಾಗ ಆಲ್ಮೋಸ್ಟ್ ಸೀಟ್ ಮೆಟ್ರಿಕ್ಸ್ ನೋಡಿ ಅನಲೈಸ್ ಎಲ್ಲ ಬೇಗ ಮಾಡ್ಕೊಂಡು ವೆಬ್ಸೈಟ್ ಓಪನ್ ಆಗಿರೋ ಟೈಮಲ್ಲಿ ಆಪ್ಷನ್ ಎಂಟ್ರಿ ಮಾಡಿ, ಆದಷ್ಟು ತಡ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ. ಸೊ ಡಿಸೆಂಬರ್ 20ರಂದು ಆಪ್ಷನ್ ಎಂಟ್ರಿ ಇರುತ್ತೆ. ಸೆಕೆಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ, ಇದ್ರ ಬಗ್ಗೆ ಒಂದು ಡೌಟ್ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಯಾವುದೇ ರೀತಿ ಮಾಹಿತಿನ ಕೊಟ್ಟಿಲ್ಲ. ಸದ್ಯಕ್ಕೆ ಅದು ಮಾಹಿತಿ ಬಂದಂತ ಸಂದರ್ಭದಲ್ಲಿ ಕನ್ನಡ ವೇದ ಚಾನಲ್ ಬೇಗ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಇನ್ನೂ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮನ್ನ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ. ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ನಾನು ಫಾಸ್ಟ್ ಹೇಳಿಲ್ಲ ಅಂತ ಅನ್ಕೋತೀನಿ. ಕೆಲವು ವಿದ್ಯಾರ್ಥಿಗಳು ಫಾಸ್ಟ್ ಹೇಳಿದ್ದೀನಿ ಅಂತ ಅನ್ಸ್ಬೋದು, ಮತ್ತೆ ಕೆಲವು ವಿದ್ಯಾರ್ಥಿಗಳು
ಫಾಸ್ಟಾಗಿ ಹೇಳಿ ಅಂತಲೂ ಕೂಡ ಹೇಳ್ತೀರಾ. ಸೊ ಹಾಗಾಗಿ ಆಪ್ಷನ್ಸ್ ಕೂಡ ಇರುತ್ತೆ ವಿದ್ಯಾರ್ಥಿಗಳಿಗೆ. ಇವಾಗ ನಿಮಗೆ ಫಾಸ್ಟ್ ಬೇಕಾ, ನಿಧಾನ ಬೇಕಾ ಅಂತಲೂ ಕೂಡ ಅಲ್ಲಿ ಸೆಟ್ಟಿಂಗ್ಸಲ್ಲಿ ಆಪ್ಷನ್ ಇರುತ್ತೆ. ಅದ್ರ ಮುಖಾಂತರ ನೀವು ಕೂಡ ಈಸಿಯಾಗಿ ಚೆಕ್ ಮಾಡ್ಕೋಬೋದಿರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಕಾಣಿಸುತ್ತಲ್ಲ ನಿಮಗೆ ಅಲ್ಲಿ ಸ್ಲೋ ಮೋಷನ್ ಮತ್ತು ಫಾಸ್ಟ್ ಮೋಷನ್ ಹಾಕೊಂಡು ಕೂಡ ನೀವು ನೋಡ್ಬೋದು. ಸೊ ನಿಮಗೆ ಯಾವ ಥರ ಉಪಯೋಗ ಬೇಕು ಅದನ್ನು ಮಾಡ್ಕೊಂಡು ನೋಡ್ಬೋದು ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇರುವಂಥದ್ದು. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ, ಅವರಿಗೆ ಒಂದು ವಿಡಿಯೋ ಸಹಾಯ ಆಗುತ್ತೆ ವಿದ್ಯಾರ್ಥಿಗಳೇ.